ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜಯದತ್ತ ಹೆಗ್ಡೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೇನೆ. ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಬಟನನ್ನು ಒತ್ತಿ, ಬೆಲ್ ಬಟನನ್ನು ಒತ್ತಿ. ಹಾಗೆ ನಾನು ನಿನ್ನೆಯ ದಿನ ಒಂದು ಕಾರ್ಯದ ನಿಮಿತ್ತ ಗೇರ್ಸಪ್ಪಕ್ಕೆ ತೆರಳಿದ್ದೆ. ಅಲ್ಲಿ ಇದೊಂದು ಸೇತುವೆ ನಿರ್ಮಾಣಗೊಂಡಿದೆ. ಬಹಳ ದಿನದ ಸೇತುವೆ ಅಲ್ಲ, ಇದು ಒಂದು 5-6 ತಿಂಗಳ ಹಿಂದೆ ಅಷ್ಟೇ ಉದ್ಘಾಟನೆಗೊಂಡಂಥ ಸೇತುವೆ. ನಿನ್ನೆಯ ದಿನ ಧಾರಾಕಾರವಾಗಿ ಸುರಿದಂಥ ಮಳೆಗೆ ಲಿಂಗನಮುಖಿ ಜಲಾಶಯದ ನೀರನ್ನು ಬಿಟ್ಟಿದ್ದಾರೆ. ಸುಮಾರು 1 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಬಿಟ್ಟಿದ್ದಾರೆ. ಆ ನೀರಿನ ರಭಸವನ್ನು ನೋಡಿ ನನ್ನ ಮನ ತಲ್ಲಣಗೊಂಡಿತ್ತು. ಅದೇ ರೀತಿ ನೋಡಲು ಸುಂದರವಾದಂತಹ, ಮನಮೋಹಕವಾಗಿ ನೋಡುವಂತಹ ದೃಶ್ಯ ಕೂಡ ಇದು ಹೌದು. ಆದರೆ ಇದರಿಂದ ನದಿ ಪಾತ್ರದ ಎರಡೂ ಕಡೆಯ ಜನರಿಗೆ ತುಂಬ ಸಮಸ್ಯೆಗಳು ಉಂಟಾಗಿವೆ. ಹಾಗೆಯೇ ಬ್ರಿಡ್ಜಿನ ಆ ಕಡೆಯಲ್ಲಿ ಆಂಜನೇಯ ದೇವಸ್ಥಾನದ ದರ್ಶನವನ್ನು ಪಡೆದೆವು. ಹಾಗೆ ಈ ಕಡೆ ಏನಪ್ಪ ಅಂದರೆ, ಶಿವಮೊಗ್ಗದಿಂದ ಬಂದಂಥ ನೀರು ನಮ್ಮ ಲಿಂಗನಮುಖಿ ಜಲಾಶಯದಲ್ಲಿ ತುಂಬುತ್ತದೆ. ಜಲಾಶಯದ ಪೂರ್ಣ ಮಟ್ಟ ದಾಟಿದ ಮೇಲೆ ಆ ನೀರನ್ನು ಬಿಡಲಾಗುತ್ತದೆ. ಬಿಟ್ಟಂಥ ನೀರು ಜಲಾಶಯದಿಂದ ಕೆಳಗೆ ಬಂದು ಗೇರ್ಸಪ್ಪ ಮಾರ್ಗದ ಮುಖಾಂತರವಾಗಿ ಹೊನ್ನಾವರ ಹೋಗಿ ಸಮುದ್ರವನ್ನು ತಲುಪುತ್ತದೆ. ಸರಿಸುಮಾರು 40 ಕಿಲೋಮೀಟರ್ ಹರಿಯುತ್ತದೆ. ಧನ್ಯವಾದಗಳು.